ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ ಉತ್ತರ ಕರ್ನಾಟಕದಂಥ ರೆಸಿಪಿ, ಜೋಳದ ವಡ ರೆಸಿಪಿ. ಈ ರೆಸಿಪಿ ಅಂತೂ ನಾವು ಮನ್ಯಾಗ ಒಂದು 15 ದಿನಕ್ಕೆ ಒಂದ್ಸಾರಿ ಆದರೂ ಮಾಡಿರ್ತೀವಿ, ಯಾಕಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತೆ ಅಂತೇಳಿ. ಇಲ್ಲಿ ಒಂದು 2 ಕಪ್ ಆಗುವಷ್ಟು ಜೋಳದ ಹಿಟ್ಟು, ಹಾಗೆ 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ. ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ಕಡಲೆಬೇಳೆ ಹಿಟ್ಟು ತೊಗೊಂಡಿನಿ. ಹಾಗೆ ಒಂದು 2ರಿಂದ 3 ಟೇಬಲ್ ಸ್ಪೂನು ಉದ್ದಿನಬೇಳೆ ಹಿಟ್ಟು ತೊಗೊಂಡಿನಿ. ಅದಾದ್ಮೇಲೆ ಒಂದು ಸ್ವಲ್ಪ ಎಳ್ಳು ಅಜ್ವಾನ ಹಾಕೊಳ್ಳತ್ತೀನಿ. ಉದ್ದಿನಬೇಳೆದ ಹಿಟ್ಟಿಲ್ಲ ಅಂತ ಹೇಳಿದ್ರೆ ಅದನ್ನ ಮಿಕ್ಸಿ ಮಾಡಿ ಹಾಕೋಬಹುದು, ಇಲ್ಲ ಅಂದ್ರೆ ಹಂಗೇನಾದ್ರೂ ಬಿಡ್ಬೋದು, ನಡಿತೈತಿ. ಇಲ್ಲಿ ಸ್ವಲ್ಪ ಕೊರಿಯಾಂಡರ್ ಪೌಡರ್ ಹಾಕೊಳತ್ತೀನಿ, ಹಾಗೆ ಅರಿಶಿನ ಪುಡಿ, ಕೆಂಪು ಖಾರದ ಪುಡಿ, ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕೊಳತ್ತೀನಿ. ಜೀರಿಗೆ ಪೌಡರನ್ನು ಸೇರಿಸ್ಕೊಳತ್ತೀನಿ. ಎಲ್ಲಾನು ಕರೆಕ್ಟಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ಇದಕ್ಕೆ ನಾನು ಮಿಕ್ಸಿ ಮಾಡ್ಕೋಬೇಕಂತ ಹೇಳಿ ಒಂದು 2ರಿಂದ 3 ಮೆಣಸಿನ್ಕಾಯಿ ತೊಗೊಂಡಿನಿ. ಹಾಗೆ ಸ್ವಲ್ಪ ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಕೊತ್ತಂಬರಿ. ಅದಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹಬೀಸ್ಕಾಳನ್ನ ಸೇರಿಸ್ಕೊಂಡಿನಿ. ಎಲ್ಲಾನು ಸ್ವಲ್ಪ ಕರೆಕ್ಟಾಗಿ ಸಣ್ಣಾಗಿ ಮಿಕ್ಸಿ ಮಾಡಿಕೊಂಡು ಈಗ ನಾವು ಮೊದಲೇ ಹಿಟ್ಟು ಹಾಕೊಂಡಿದ್ವಿ ಅದಕ್ಕೆ ಸೇರಿಸ್ಕೊಳತ್ತೀನಿ. ಇದೆಲ್ಲ ಮಿಕ್ಸ್ ಆಗ್ಬೇಕಿತ್ತು, ಅಲ್ಲಿವರೆಗೂ ಕಲಿಸ್ಕೊಂಡ್ರೆ ಸಾಕು. ಈಗ ನಾವು ರೊಟ್ಟಿ ಮಾಡ್ಲಿಕ್ಕೆಲ್ಲ ನೀರು ಕಾಸ್ಕೋತೇವಲ್ಲ, ಆ ಟೈಪ್ ನೀರು ಕಾಸ್ಕೊಂಡೆ ನಾನು, ಯಾಕಂದ್ರೆ ಇದನ್ನು ನಾವು ನೆನೆಯಾಕೆ ಇಡಬೇಕಾಕೈತಿ. ಹಾಗಾಗಿ ನೀವು ನೀರನ್ನು ತಣ್ಣೀರನ್ನು ಯೂಸ್ ಮಾಡೋದು ಅವಾಯ್ಡ್ ಮಾಡಿರಿ, ಸ್ವಲ್ಪ ಬಿಸಿ ನೀರನ್ನು ಹಾಕೋರಿ. ನಾದ್ಕೊಳಕ್ಕೆ ಸ್ವಲ್ಪ ಬಿಸಿ ಬಿಸಿ ಇರ್ತೈತಿ. ಈ ಥರ ಒಂದು ಸ್ಪೂನಿನ ನೀವು ಮಾಡಬೇಕಾಕೈತಿ. ಇದನ್ನು ಅಷ್ಟೇ ಭಾಳ ಅಂದ್ರೆ ಭಾಳ ಕರೆಕ್ಟಾಗಿ ನಾದ್ಕೋಬೇಕು ಹಿಟ್ಟನ್ನು. ಜಾಸ್ತಿ ಮೆತ್ತಗೆ ನಾದ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನಾವು ಇದನ್ನು 2ರಿಂದ 3 ತಾಸು ನೆನೆಯಕ್ಕೆ ಬಿಡಬೇಕಾಕೈತಿ. ನೆನಿಲಿಕ್ಕೆ ಬಿಟ್ಟಷ್ಟು ನಮ್ಮ ಜೋಳದ ವಡೆ ಭಾಳ ಅಂದ್ರೆ ಭಾಳ ಚಂದ ಬರ್ತಾವ. ಹಾಗಾಗಿ ಸ್ವಲ್ಪ ಗಟ್ಟಿನೇ ನಾದ್ಕೋಬೇಕಾಕೈತಿ ನಾವು ಹಿಟ್ಟನ್ನು. ನೀರನ್ನು ನೋಡಿ ನೋಡಿ ಹಾಕೋರಿ. ಎಲ್ಲಾನು ಫಸ್ಟಿಗೆ ಹಾಕ್ಬಿಟ್ರೆ ಮೆತ್ತಗಾದ್ರೆ ಮತ್ತು ವಡೆ ಅಷ್ಟು ಚಲೋ ಬರೋದಿಲ್ಲ. ಹಾಗಾಗಿ ಬಿಸಿ ಐತಿ, ಸೊ ಹಾಗಾಗಿ ನಾನು ಸ್ವಲ್ಪ ನೋಡ್ಕೊಂಡು ಮಾಡತ್ತೀನಿ. ಸೇಮ್ ಜೋಳದ ಹಿಟ್ಟೆಲ್ಲ ಹೆಂಗೆ ನಾದ್ಕೋತೀವಿ ಆ ಥರ ನಾದ್ಕೊಂಡ್ರೆ ಸಾಕು. ಅಂದರೆ ಭಾಳ ಮೆತ್ತಗೆ ನಾದ್ಕೊಳಕ್ಕೆ ಹೋಗ್ಬೇಡ್ರಿ ಹಿಟ್ಟನ್ನು, ಯಾಕಂದ್ರೆ ಫಸ್ಟಿಗೆ ಗಟ್ಟಿನೇ ಇರಬೇಕಾಕೈತಿ. ನಾವು 2ರಿಂದ 3 ತಾಸು ಇದನ್ನ ನೆನೆಯಕ್ಕೆ ಹಾಕ್ತೇವಲ್ಲ, ಅವಾಗ ನೆನೆದ ಮೇಲೆ ಹಿಟ್ಟು ಸ್ವಲ್ಪ ಮೆತ್ತಗಾಗ್ತೈತೆ ನಮ್ಗೆ. ನಾನು ಸ್ವಲ್ಪನೂ ತಣ್ಣೀರನ್ನು ಯೂಸ್ ಮಾಡಿಲ್ಲ, ಇದು ಬಿಸಿನೀರೊಳಗಡೆನೆ ಹಿಟ್ಟನ್ನು ನಾದ್ಕೊಂಡ್ಬಿಟ್ಟೀನಿ. ಇಷ್ಟು ನಾದಿಟ್ಕೊಂಡ್ರೆ ಸಾಕು. ಇದನ್ನ ಈಗ ನಾನು ಒಂದು 2ರಿಂದ 3 ತಾಸು ನೆನೆಯಕ್ಕೆ ಬಿಡಾತೀನಿ. ನಾ ಈ ಹಿಟ್ಟು ನಾದ್ಕೊಂಡಾಗ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಈವ್ನಿಂಗಿಗೆ ಮಾಡಿದ್ದೆ ನಾನು. ಒಂದು 6 ಗಂಟೆ ಮಟ ಅಂದರೆ ಇಲ್ಲಿ ಇಷ್ಟು ನೆನೆದೈತಿ. ಈಗ ಸ್ವಲ್ಪ ಮತ್ತೆ ನಾವು ಕರೆಕ್ಟಾಗಿ ಅದನ್ನು ಹದ ಮಾಡ್ಕೋಬೇಕಾಗೈತಿ ಹಿಟ್ಟನ್ನು. ನೋಡಿರಿ ಇಷ್ಟು ಮೆತ್ತಗಾಗಿರ್ತೈತಿ ಹಿಟ್ಟು. ನಾವಲ್ಲಿ ಗಟ್ಟಿ ನಾದ್ಕೊಂಡ್ರೆ ಇಷ್ಟು ಮೆತ್ತಗೆ ಹಿಟ್ಟು ಬರ್ತೈತಿ. ಮತ್ತೆ ನೀರದು ಹಾಕಕ್ಕೆ ಹೋಗ್ಬೇಡ್ರಿ, ಹಂಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಮಿದ್ಕೊಂಡ್ರೆ ಸಾಕು. ಎಷ್ಟು ಮೆತ್ತಗಾಗೈತೆ ನೋಡ್ರಿ ಹಿಟ್ಟು. ನಾನು ಮೊದಲು ಭಾಳ ಅಂದ್ರೆ ಭಾಳ ಗಟ್ಟಿ ನಾದ್ಕೊಂಡಿದ್ದೆ. 2ರಿಂದ 3 ತಾಸು ನೆನೆಯಕ್ಕೆ ಬಿಟ್ಟ ಮೇಲೆ ಇಷ್ಟು ಮೆತ್ತಗೆ ಹಿಟ್ಟು ಬರ್ತೈತದ. ಹಾಗಾಗಿ ನೀವು ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೋಬೋದು. ನಾನು ಸ್ವಲ್ಪ ದೊಡ್ಡದು ಮಾಡ್ಕೊಂಡೇನಿ, ಇದಕ್ಕೆ ಸಣ್ಣದು ಮಾಡ್ಕೊಳ್ಳಿ. ಇಷ್ಟು ದಪ್ಪ ಇದ್ರೆ ಸಾಕು. ಸ್ವಲ್ಪ ಕೈಗೆ ಈ ಥರ ನೀರು ಹಾಕಿ ಇಷ್ಟು ತಟ್ಕೊಂಡ್ರೆ ಸಾಕು ಇದನ್ನು. ಒಬ್ಬೊಬ್ಬರು ಒಂದು ಗ್ಲಾಸಿಗೆಲ್ಲ ಈ ಥರ ಬಟ್ಟೆಗೆಲ್ಲ ಹಾಕಿ ತಟ್ತಾರೆ.
ಅದಂತ ಏನು ಅಷ್ಟೆಲ್ಲ ಮಾಡೋ ಅವಶ್ಯಕತೆ ಏನಿಲ್ಲ. ಇಷ್ಟೇ ಕೈಗೆ ಹಾಕ್ಕೊಂಡು ತಟ್ಟಿ ಹಾಕಿದ್ರೂ ಇದು ವಡೆ ಬರ್ತೈತಿ. ನೋಡ್ರಿ ಇಷ್ಟು ಚಲೋ ಬರ್ತೈತಿ. ನಾನು ಸ್ವಲ್ಪ ಮೇಲ್ಗಡೆ ಎಳ್ಳು ಹಚ್ಕೊಳತ್ತೀನಿ. ನಿಮ್ಗೆ ಬೇಕಿದ್ರೆ ಹಚ್ಕೋರಿ, ಇಲ್ಲ ಅಂತ ಹೇಳಿದ್ರೆ ಬಿಡ್ಬೋದು. ಎಳ್ಳು ಹಾಕ್ಕೋಬೇಕಂತ ಏನಿಲ್ಲ. ಸ್ವಲ್ಪ ಎಣ್ಣೆ ಕಾಯಬೇಕು, ಕಾದಾದ್ಮೇಲೆ ಹಾಕ್ಬೇಕಾಕೈತಿ. ಅದ್ರಾಗೂ ಇದು ಸ್ವಲ್ಪ ನಾವು ಹಾಕಿದ ತಕ್ಷಣ ಉಬ್ಬಂಗಿಲ್ಲ, ಸ್ವಲ್ಪ ಟೈಮ್ ತೊಗೋತೈತಿ. ಈ ಕಡೆ ಜನ ಎಲ್ಲ ತಿಂಗಳಲ್ಲಿ ಒಂದು 2ರಿಂದ 3 ಬಾರಿ ಆದರೂ ಮಾಡ್ಕೊತಾರೆ ಈ ವಡೆನ. ಅದ್ರಾಗೂ ಟೇಸ್ಟ್ ಅಂತೂ ಭಾಳ ಆಗಿರ್ತೈತಿ. ಹಾಗಾಗಿ ನೋಡ್ರಿ ಈ ಟೈಮ್ ಒಳಗಡೆ ಉಬ್ಬಕ್ಕೆ ಸ್ಟಾರ್ಟ್ ಆಗ್ತೈತೆ. ಒಂದು ಸ್ವಲ್ಪ ಆದಮೇಲೆ ಉಬ್ತೈತಿ. ನೀವು ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ, ಹೆಂಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಆ ವಿಡಿಯೋನ ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲ ವಿಡಿಯೋಸ್ನ ನೋಡಿ ಇದೇ ಥರ ಸಪೋರ್ಟ್ನ ಮಾಡಿ. ನೀವು ನೋಡ್ರಿ ಹೆಂಗೆಲ್ಲ ಉಬ್ಬ ಆತಾವ. ಈಗ ನಮ್ಮ ಕೊನೆಯದು ಜೋಳದ ವಡಾದ ಇದು ಲಾಸ್ಟ್ ಲುಕ್ಕು. ಎಷ್ಟು ಟೇಸ್ಟಾಗಿ ಬಂದಿತ್ತು ಅಂದರೆ ಜೋಳದ ವಡ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು. ಇದೇ ಥರ ವಿಡಿಯೋಸ್ನ ನೋಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು.